ಸರಿ, ಅಣ್ಣವ್ರು ಅದೇ ಹೇಳ್ದಾಗೆ ಸಿನಿಮಾಗಳ ವಿಚಾರಗಳಿಗೆ ಬರೋದಾದರೆ ಅಣ್ಣವರು ದಾಸವಾದ ಸಿನಿಮಾಗಳು ಮಾಡಿದ್ರು, ಸಂತರ ಸಿನಿಮಾಗಳು ಮಾಡಿದ್ರು, ಪೌರಾಣಿಕ ಸಿನಿಮಾಗಳನ್ನ ಮಾಡಿದ್ರು, ಸಾಮಾಜಿಕ ಜೇಮ್ಸ್ ಬಾಂಡ್ ಚಿತ್ರಗಳನ್ನು ಮಾಡಿದ್ರು, ತ್ಯಾಗದ ಚಿತ್ರ, ಕಸ್ತೂರಿ ನಿವಾಸದಂಥ ಚಿತ್ರನೂ ಮಾಡಿದ್ರು. ಗೊತ್ತಾಯ್ತರ? ಈಗ ಅವರು ಒಂದು ಮಾತು ಹೇಳಿದ್ರು, ಎಲ್ಲರಿಂದ ಒಂದೊಂದು ಅದನ್ನ ಆ ವಿಷಯಕ್ಕೆ. ಈಗ ನೀವೆಲ್ಲ ಡಬ್ಬಿಂಗ್ ವಿಷಯದಲ್ಲಿ ಹೇಳಿದ್ರಿ ನೋಡಿ, ಅವ್ರಿಗೆ ಬಂತಲ್ಲ, ಆ ಡಬ್ಬಿಂಗ್ ಒಂದು ಅವತ್ತೇ ಬಂದುಬಿಟ್ಟಿದ್ರೆ ಇವತ್ತು ಎಷ್ಟು ಚಾನಲ್ಸ್ ಇದ್ದಾವೆ ನಿಮ್ಮದು ಸೇರಿ, ಎಲ್ಲ ಚಾನಲ್ಸಲ್ಲೂ ಒಂದಲ್ಲ ಒಂದು ಕಾರ್ಯಕ್ರಮಗಳು, ಸೀರಿಯಲ್ಗಳು ಪ್ರತಿಯೊಂದು ನಡೀತಾ ಇದ್ದಾವೆ. ಈ ಸೀರಿಯಲ್ಗಳು ನಡಿಬೇಕಾದ್ರೆ ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಹುಟ್ಟಿದ್ರು ಕರ್ನಾಟಕದಲ್ಲಿ. ಇವತ್ತು ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಆ ಪೇಮೆಂಟ್ಗಳಿಂದ ಇವತ್ತು ಇಷ್ಟು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದಾರೆ. ಇದೆಲ್ಲ ಅವತ್ತು ಹೋಗ್ಬಿಡೋದು. ಬೇರೆ ಭಾಷೆ ಡಬ್ ಮಾಡೋದು ಜನ ಹಾಕಿದ್ರೆ ನೋಡಲೇಬೇಕು, ವಿಧಿ ಇಲ್ಲ. ಹೌದು, ಅದು ಸ್ಟಾಪ್ ಮಾಡೋದಕ್ಕೆ ಇಲ್ಲಿಯವ್ರಿಗೆ ಕೆಲಸ ಸಿಕ್ತು. ಎಷ್ಟೊಂದು ಜನ ಇವತ್ತು ಆರ್ಟಿಸ್ಟ್ಗಳಾದರು, ಎಷ್ಟೊಂದು ಜನ ಹೊಸ ಹೊಸ ಪ್ರತಿಭೆಗಳು ಬಂದರು. ಡೈರೆಕ್ಟರ್ಸ್ ಇರ್ಬೋದು, ಲೈಟ್ ಬಾಸ್ ಇರ್ಬೋದು, ಒಂದು ಸೆಟ್ ಇರ್ಬೋದು. ಆ ಉದ್ಯಮ ಹೇಗೆ ಬೆಳೀತದು, ಉದ್ಯಮ ಹೇಗೆ ಬೆಳೀತು. ಈಗ ರಾಜ್ಕುಮಾರ್ ಅವ್ರಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವಾರ್ಡ್ ಕೊಡಬೇಕಾಗಿತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಇದೆ, FKCCಯಿಂದ. ಅಲ್ಲಿ ಒಂದು ಸಬ್ಜೆಕ್ಟ್ ಬಂತು, ಅದು ಚಿತ್ರರಂಗ ಇದೆ, ಚೇಂಬರ್ ಆಫ್ ಕಾಮರ್ಸಿಂದ ರಾಜ್ಕುಮಾರ್ ಅವ್ರಿಗೆ FKCC ಅವಾರ್ಡು ಹೇಗೆ ಅದು ಲಿಂಕ್ ಬರುತ್ತೆ ಅಂತ. ನಾನು ಅದ್ರ ಕಮಿಟಿಯಲ್ಲಿದ್ದೆ. ನಾನು ಹೇಳಿದೆ, ನಾನು ಅದು ಸಂಬಂಧಿ ಅಂತ ನಾನು ಮಾತಾಡ್ತಾರೆ ಚೇಂಬರಲ್ಲಿ, ನಾನು ಒನ್ ಆಫ್ ದಿ ಡೈರೆಕ್ಟರ್ ಆಗಿದ್ದಾಗ. ಇಂಡಸ್ಟ್ರಿ ಅಂದರೆ ಏನು, ಇಲ್ಲಿ ಏನು ಇಂಡಸ್ಟ್ರಿ ಇದೆ, ಇಷ್ಟೊಂದು ಜನ, ಇಷ್ಟೊಂದು ಮದ್ರಾಸಲ್ಲಿದ್ದಂಥ ತಂದು ಇಡೀ ಕರ್ನಾಟಕದಲ್ಲಿ ಎಷ್ಟು ಲಕ್ಷ ಜನ ಆರ್ಟಿಸ್ಟ್ಗಳು ಬಂದಿರ್ಬೋದು, ಈಗ ಎಷ್ಟು ಲಕ್ಷ ಜನ ಕೆಲಸಗಾರ ಆಗಿರ್ಬೋದು. ಇದನ್ನೆಲ್ಲ ಬೆಳೆಸಿ ಸರ್ಕಾರಕ್ಕೆ ಚಿತ್ರ ನೋಡೋದ್ರ ಮೂಲಕ ಜನ ಎಷ್ಟು ಟ್ಯಾಕ್ಸ್ ಕೊಡ್ತಾ ಇರಬೇಕು, ಪ್ರೊಡಕ್ಟಿವಿಟಿ ಎಷ್ಟಿದೆ. ಸೊ ಇಂಡಸ್ಟ್ರಿ ಅಂದರೆ ಏನು ಆಗಿದ್ರೆ ಅಂತ. ಆವಾಗ ಅದ್ರ ಬಗ್ಗೆ ಯಾರು ಮುಂದೆ ಮಾತಾಡಲಿಲ್ಲ. ಇಂಡಸ್ಟ್ರಿ ಬೆಳೆಯೋದು ಫಿಲಮ್ ಇಂಡಸ್ಟ್ರಿ ಇಸ್ ಎನ್ ಇಂಡಸ್ಟ್ರಿ ಅಂತ. ಕೊನೆಗೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ವಿಧಾನಸೌಧದಲ್ಲಿ ಗವರ್ನರು, CM ಎಲ್ಲ ಇದ್ದುಕೊಂಡು ಭಾಳ ದೊಡ್ಡ ಮಟ್ಟದಲ್ಲಿ ಆ ಫಂಕ್ಷನ್ ಆಯ್ತು ಬಿಡಿ. ಅಂದರೆ ಅವರು ಹೇಳಿದಾಗೇ ಎಂತೆಂಥ ಸಣ್ಣ ವಿಷಯನೂ ಒಂದು ಒಬ್ಬರಿಂದನೂ ಒಂದು ಕಲ್ತ್ಕೋಬೇಕು ಅಂತ. ಅವರು ಒಂದು ಘಟನೆ ಹೇಳಿದ್ರು, ಊಟ ಮಾಡದೆ ಹೊರಟೋದ್ರು. ಅವ್ರು ಊಟ ಮಾಡಲಿಲ್ಲ, ಬಂದ ಮೇಲೆ ಇಲ್ಲ ಅಣ್ಣ ನನಗೆ ಈ ಥರ ಕೋಪದಲ್ಲಿ ಹಿಂಗಂದೆ ಮುಗಿದೋಯ್ತು ಅಂತ. ಅದಕ್ಕೆ ಒಂದು ಸರಿ ಈಗ ನಾನು ಮಾತಾಡ್ಬೇಕಾದ್ರೆ ಹತ್ರ ಯಾವುದೇ ಘಟನೆ ಆದರೂ ನಾವು ಆ ಘಟನೆನ ಹಾಗೆ ಬಿಟ್ಬಿಡ್ಬೇಕಂತ ಸ್ವಲ್ಪ ಹೊತ್ತು. ಸ್ವಲ್ಪ ತಿಳಿಯಾಗಲಿಲ್ಲ, ಏನೋ ನಮಗೂ ನಿಮ್ಗೇನೋ ಒಂದು ವ್ಯತ್ಯಾಸ ಬಂತು, ಬಿಟ್ಬಿಡ್ಬೇಕಂತೆ. ಸ್ವಲ್ಪ ಸಮಯ ಕಳೀತಾ ಘಟನೆ ಬಗ್ಗೆ ನೀವು ಯೋಚನೆ ಮಾಡ್ತೀರಾ, ಘಟನೆ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಆಗ ನನ್ನಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತಾ ಅಂತ ನನಗೆ ಗೊತ್ತಿಲ್ಲದೆ ನಾನು ಒಳಗಡೆ ನಾನು ಚೆಕ್ ಮಾಡ್ಕೊಳ್ತೀನಿ, ಯಾಕೆ ಘಟನೆ ನನ್ನಿಂದ ಏನಾದ್ರು ಮಿಸ್ಟೇಕ್ ಆಯ್ತಾ ಅಂತ. ಆ ಕಡೆಯವರು ಕೂಡ ಚೆಕ್ ಮಾಡ್ತಾರೆ. ಆಗ ಏನಾಗುತ್ತೆ, ತಿಳಿ ಆಗ್ತಾ ಆ ಘಟನೆನೇ ಉತ್ತರ ಕೊಡೋಕ್ಕೆ ಹೋಗುತ್ತಂತೆ. ಆ ಘಟನೆ ನೋಡಿ ಇಲ್ಲಿ ಬಂತದ್ದು, ಅಲ್ಲಿ ಬಂತು, ಇವ್ರಿಗೆ ಗೊತ್ತಾಯಿತು, ಅವ್ರಿಗೆ ಗೊತ್ತಾಯಿತು, ಕೊನೆ ವಿಷಯ ಆಯಿತು, ಅದು ಸಾಲ್ವ್ ಆಯಿತು. ಅಂದರೆ ಆವತ್ತೇ ಕೋಪ ಮಾಡ್ಕೊಂಡು ಇನ್ನೊಂದು ಥರ ಏನಾದ್ರು ಮಾಡ್ಕೊಳ್ಳೋದು ಬದಲು ಸ್ವಲ್ಪ ವಿಷಯಗಳನ್ನ ಸ್ವಲ್ಪ ಹೊತ್ತು ಬಿಡಿ, ಕೂಲ್ ಆಗಲಿ. ಅದು ಕೂಲ್ ಆದಮೇಲೆ ಯೋಚನೆ ಮಾಡಿದಾಗ ಅದಕ್ಕೆ ಅದೇ ಉತ್ತರ ಕೊಡ್ತಾ ಹೋಗ್ತಾವಂತೆ. ಆಮೇಲೆ ಅವರಲ್ಲಿದ್ದೊಂದು ದೊಡ್ಡ ಗುಣ ನಾನು ಇನ್ನೊಂದು ಗಮನಿಸಿದ್ದು ನಿಮಗೆ ಹೇಳಲೇಬೇಕು. ಅವರ ಚಿತ್ರಗಳನ್ನು ಅಭಿಮಾನಿಗಳು ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನೋಡ್ತಾಯಿದ್ರು, ಮೊದಲ ಆದ್ಯತೆ ಕೊಟ್ಟು ನೋಡ್ತಾಯಿದ್ರು. ಅದೇ ಥರ ಬೇರೆಯವ್ರ ಸಿನಿಮಾಗಳನ್ನೆಲ್ಲ ನೋಡಬೇಕು, ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡಬೇಕಾದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರಾಗಿ ಅವರ ಸಿನಿಮಾ ನೋಡ್ತಾ ಇರಲಿಲ್ಲ. ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಅದನ್ನು ನೋಡಿ ಆ ಯಾವುದು ಪಾತ್ರ ಚೆನ್ನಾಗಿದೆಯೋ ಅದನ್ನು ತಕ್ಷಣ ಫೋನ್ ಮಾಡಿ ವಿಷಯ ತಿಳಿಸೋವಂಥ ಒಂದು ಒಳ್ಳೆತನ, ದೊಡ್ಡತನ ಅಣ್ಣವರಲ್ಲಿತ್ತು. ಎಷ್ಟು ಜನ ಸ್ಟಾರ್ಸ್ ಗಿದ್ದು ಬರುತ್ತೆ. ಹೌದು, ಅಣ್ಣವ್ರು ಫೋನ್ ಮಾಡಿ ನನ್ನ ಕ್ಯಾರೆಕ್ಟರ್ ಒಪ್ಪಿದ್ದಾರೆ ಅಂತಂತಂದರೆ ಅವನಿಗೆ ಇದು ದೊಡ್ಡ ಭಾರತ ಸರ್ಕಾರದಿಂದ ಹೋಗ್ಬಿಡೋದು ಅಲ್ವಾ. ಆ ಘಟನೆ ಮಮ್ಮೂಟಿ ಅವ್ರಿಗೆ ಕೇರಳದಲ್ಲಿ, ಮಮ್ಮೂಟಿ ಚಿತ್ರ ನೋಡಿದ್ರು ಇವರು. ಕೇರಳದಲ್ಲಿ ಫಿಲಮ್ ಫೆಸ್ಟಿವಲ್ಗೆ ಹೋಗಿದ್ದಾಗ ಆ ಚಿತ್ರದ ಬಗ್ಗೆ ಗೊತ್ತಾಗಿ ಅವ್ರನ್ನ ಕೇಳ್ತಾರೆ, ಈ ಮಮ್ಮೂಟಿ ಅನ್ನೋರು ಎಲ್ಲಿದ್ದಾರೆ ಅಂತೇಳಿ. ಎಲ್ಲೋ ಶೂಟಿಂಗ್ ಇರ್ತಾರೆ, ಹತ್ತದಲ್ಲೆಲ್ಲ ಶೂಟಿಂಗ್ನಲ್ಲಿ. ಇವರು ಹೋಗಿ ಅವ್ರನ್ನ ಮೀಟ್ ಮಾಡಿ, ನೀವು ತುಂಬ ಅವ್ರಿಗಂತ ಶಾಕ್. ಅದು ರಾಜ್ಕುಮಾರ್ ಸರ್ ಬಂದು ನನಗೆ ಸೆಟ್ಟಲ್ಲಿ ವಿಶ್ ಮಾಡಿದ್ದಾರೆ, ಮಮ್ಮೂಟಿ ಅವ್ರು ಉಡಿ ಕೊಡೋ ವಿಶ್ ಮಾಡಿದ್ದಾರೆ ಅವರು ಅದನ್ನು. ನನಗೆ ಇನ್ನೊಂದಿದೆ, ಅಣ್ಣವರು ಈ ಹೋರಾಟಗಳು ಅಂತ ಬಂದಾಗ ಒಂದು ವಾಕ್ಯ ಕೊಟ್ಟ ತಕ್ಷಣ ಇಡೀ ಚಿತ್ರರಂಗ ಬಂದು ನಿಂತ್ಕೊಂಡ್ಬಿಡೋದು.
ಅಣ್ಣವ್ರ ಮಾತಿಗೆ. ಅದು ನೀವು ಕಂಡಂತೆ, ನೀವು ನೋಡಿದಂತೆ, ನೀವು ಕೇಳಿದಂತೆ ಹೆಂಗಿರ್ತಿತ್ತು ಅಣ್ಣವರ ಒಂದು ಸ್ಟೇಟ್ಮೆಂಟ್? ಬನ್ನಿ ಅಂದರೆ ಹೆಂಗೆ ಬರ್ತಿತ್ತು ಇಂಡಸ್ಟ್ರಿ, ಅಣ್ಣವ್ರ ಮಾತು ಯಾವ ರೀತಿ ಪಾಲಿಸ್ತಾ ಇದ್ರು ಎಲ್ಲರೂ ಅನ್ನೋದು. ಸರ್, ಇಲ್ಲಾಂದರೆ ಗೋಕಾಕ್ ಇದಕ್ಕೆ ಅಣ್ಣವ್ರು ನಿಂತ್ಕೊಳ್ತಿದ್ರೆ ಅದಕ್ಕಷ್ಟು ಬಲ ಬರ್ತಾ ಇರಲಿಲ್ಲ. ಅದಕ್ಕೆ ತಾಕತ್ ಬಂದಿದ್ದೆ ಒಬ್ಬ ಮುತ್ತರಾಯನ ಆಶೀರ್ವಾದದಿಂದ ಅವ್ರು ನಿಂತಿದ್ದಕ್ಕೆ, ಡಾಕ್ಟರ್ ರಾಜ್ಕುಮಾರ್ ನಿಂತಿದ್ದಕ್ಕೆ ಅದೊಂದು ದೊಡ್ಡ ಸ್ತಂಭ ನಿಂತಾಗ ಅದ್ರ ಹಿಂದೆ ಲಕ್ಷಾಂತರ ಜನ ಬಂದ್ಬಿಟ್ರು ಸರ್. ಗೊತ್ತಿದೆ, ಅದಕ್ಕೊಂದು ಅರ್ಥ ಸಿಕ್ತು. ಏಕೆ ಅಂತಂತಂದರೆ ಒಂದು ವಾಯ್ಸ್ ಅಷ್ಟೇ, ಒಂದು ವಾಯ್ಸ್, ಆ ಶಕ್ತಿ ಇದ್ದಿದ್ದು ರಾಜ್ಕುಮಾರ್ಗೆ. ನೀವು ಅವ್ರು ಹೇಳಿದ ಮಾತಿಗೆ ರಾಜ್ಕುಮಾರ್ ಅವರದ್ದು ಶಕ್ತಿ ಅಥವಾ ಏನಿತ್ತು ಅಂತ ರಾಜ್ಕುಮಾರ್ ಅವ್ರಿಗೆ ಗೊತ್ತಿರಲಿಲ್ಲ. ಅವರು ಏನೇ ಹಿಂದೆ ಮುಂದೆ ಯೋಚನೆ ಮಾಡಿದೆ, ವಿಷಯ ಒಳ್ಳೇದಿದೆ, ಇಂಥ ಸಂದರ್ಭ ಸರಿ ಇದೆ, ಈ ಇದಕ್ಕೆ ನಾವು ಹೋಗಬೇಕು ಅಂತ ಮನಸ್ಸು ಬಂದಾಗ ಅವರು ಚಿತ್ರರಂಗಕ್ಕೆ ಸಂಬಂಧಪಟ್ಟಿದ್ರಲ್ಲಿ, ನಾಡು ನುಡಿಗೆ ಸಂಬಂಧಪಟ್ಟಂಥ ವಿಷಯ ಇರಲಿ, ನೀರಿಗೆ ಸಂಬಂಧಪಟ್ಟ ಎನಿ ಸೂಕ್ತವಾದ ವಿಷಯಗಳು ಅಂತ ಬಂದು ಅವ್ರು ಯಾವತ್ತೂ ವಿಧಾನಸೌಧಕ್ಕೆ ಮೆಮೊರಂಡಮ್ ತೊಗೊಂಡೋಗಿ ಕೊಟ್ಟಿಲ್ಲ. ಅವ್ರು ಎಲ್ಲಿ ಸ್ಟ್ರೈಕ್ ಅಂತ ಒಂದು ಜಾಗದಲ್ಲಿ ಮಾಡಿ, ಆಗ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಒಂದು ಲೆವೆಲಲ್ಲಿ ಸಾರಾ ಗೋವಿಂದ ಅವ್ರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡೀತು ಅವೆಲ್ಲ. ಅಂಥ ಸಮಯದಲ್ಲಿ ಎಲ್ಲಿ ಅವರು ಒಂದು ಕೂತ್ಕೊಳ್ತಾರೆ, ಆ ಜಾಗಕ್ಕೆ ಆಗಿನ ಮುಖ್ಯಮಂತ್ರಿಗಳು ಯಾರಿರ್ತಾರೆ ಅವರು ಬಂದು ಅಲ್ಲಿಂದ ಅವ್ರದ್ದು ಏನು ಪ್ರಣಾಳಿಕೆ ಇದೆ, ಒಂದು ಡಿಮ್ಯಾಂಡ್ ಏನಿದೆ ಅಲ್ಲಿಂದ ತೊಗೊಂಡು ಹೋಗ್ತಾಯಿದ್ರು. ಅಲ್ಲಿಗೆ ಎಂಡ್ ಆಗ್ತಾಯಿತ್ತು. ಅಲ್ಲಿ ಯೋಚನೆ ಮಾಡಿ ಏನಿರ್ಬೋದು, ಇವತ್ತು ದಿವಸ ಒಂದು ಅಪಾಯಿಂಟ್ಮೆಂಟ್, ಇವತ್ತು ದಿವಸದ ಪರಿಸ್ಥಿತಿನಲ್ಲಿ ಆವತ್ತು ದಿವಸದ ಪರಿಸ್ಥಿತಿಗೆ ಯೋಚನೆ ಮಾಡಿ ಅದು ಯಾವ ಗೌರವ ಕೊಟ್ಟವ್ರು ಬರ್ತಾಯಿದ್ರು ಆ ಸ್ಥಳಕ್ಕೆ. ನಿಜ. ಪ್ರತಿ ಬಾರಿನೂ ತೊಗೊಂಡೋಗಿರೋದು ಹಾಗೇನೋ. ಅವ್ರು ಯಾವತ್ತೂ ವಿಧಾನಸೌಧಕ್ಕೆ ಹೋಗಲಿಲ್ಲ. ಅವರು ಡಿಮ್ಯಾಂಡ್ ನಮ್ದು ಇದೆ, ಇದು ಕೊಡಿ ಅದು ಕೊಡಿ ಅಂತ.